ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮೇಘನಾದನ ಜನ್ಮ ರಹಸ್ಯ, ಆತನ ವಂಶವೃಕ್ಷ, ಆತ ಕಲಿತ ರಹಸ್ಯ ವಿದ್ಯೆಗಳು, ಆತನಿಗೆ ಸಿಕ್ಕ ದಿವ್ಯಾಸ್ತ್ರಗಳು, ತನ್ನ ತಂದೆಯನ್ನು ರಕ್ಷಿಸಲು ಬಂದ ಮೇಘನಾದ ಇಂದ್ರನನ್ನು ಸದೆಬಡಿದು ಬಂಧಿಸಿ ಲಂಕೆಯ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿದ ರೀತಿ, ಬ್ರಹ್ಮಾಂಡದಲ್ಲೇ ಅತೀಂದ್ರಿಯ ಶಕ್ತಿಶಾಲಿಯಾದಂತಹ ಆ 3 ದಿವ್ಯಾಸ್ತ್ರಗಳನ್ನು ಈತ ಪಡೆದದ್ದೇಗೆ, ಆತ ಮಾಯಾಜಾಲವನ್ನ ಹೂಡೋದನ್ನ ಯಾರಿಂದ ಕಲಿತ, ನಾಗಪಾಶವನ್ನ ಪಡೆಯೋಕೆ ಆತ ಎಂತೆಂತಹ ತ್ಯಾಗ ಮಾಡಿದ ಅಂತೆಲ್ಲ ತಿಳಿಸಿದ್ದೇನೆ. ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ಈತನ ಅಹಂಕಾರಕ್ಕೆ ಬ್ರಹ್ಮದೇವ ಏನೇನ್ ಮಾಡ್ದ, ಈತ ಇಂದ್ರನನ್ನ ಬಂಧಿಸಿ ಎಷ್ಟೆಲ್ಲ ಕ್ರೂರವಾಗಿ ನಡೆಸ್ಕೊಂಡಿದ್ದ, ಬ್ರಹ್ಮ ಈತನ ಸಾವಿನ ರಹಸ್ಯವನ್ನ ಹೇಗೆಲ್ಲ ಎಣೆದಿದ್ದ, ಈತನ ಪತ್ನಿಯೇ ಈತನ ವಿರುದ್ಧ ಹೋರಾಡಿದ್ದೇಕೆ, ಈತ ತನ್ನ ಮಾವನನ್ನೇ ಏಕೆ ಕೊಲ್ಲೋಕೆ ಹೋಗಿದ್ದ, ಶ್ರೀರಾಮನಿಗೆ ಹೇಗೆಲ್ಲ ಅನ್ಯಾಯವಾಗಿ ವನವಾಸಕ್ಕೆ ತೆರಳಬೇಕಾಯಿತು, ಅಲ್ಲಿ ಅವರು ಪಡೆದಂತಹ ಶಕ್ತಿಗಳೇನು, ಇವರ ಮೋಹದ ಪಾಶಕ್ಕೆ ಮನಸೋತ ಶೂರ್ಪನಖಿ ಮಾಡಿದ್ದೇನು, ಲಕ್ಷ್ಮಣ ಕೋಪದಲ್ಲಿ ಆಕೆಗೇನ್ ಮಾಡ್ದ, ಆಕೆ ಪ್ರತೀಕಾರ ತೀರಿಸ್ಕೊಳ್ಳೋಕೆ ರಾವಣನಿಗೆ ಏನೆಲ್ಲ ಸುಳ್ಳೇಳಿದ್ಲು, ಇಂತಹ ಹಲವಾರು ರೋಚಕ ಮಾಹಿತಿಗಳನ್ನ ಇಂದು ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸನಾತನ ಕುಟುಂಬಕ್ಕೆ ಜಾಯ್ನ್ ಆಗಿ. ಸ್ನೇಹಿತರೆ, ಬ್ರಹ್ಮದೇವ ಮೇಘನಾದನಿಗೆ ವರ ನೀಡುವಾಗ ಆತ ಅಜೇಯನಾಗದ ಹಾಗೆ ಒಂದು ಕಡಿವಾಣ ಹಾಕಿ ಸೃಷ್ಟಿಯ ನಿಯಮದಂತೆ ಹುಟ್ಟಿದ ಪ್ರತಿಯೊಬ್ಬ ಜೀವಿಯೂ ಸಹ ಮರಣಿಸಲೇಬೇಕು, ಸಂಪೂರ್ಣ ಅಮರತ್ವವನ್ನು ದಯಪಾಲಿಸುವುದು ಸೃಷ್ಟಿಯ ನಿಯಮಕ್ಕೆ ವಿರುದ್ಧ, ಹಾಗಾಗಿ ನಿನ್ನ ಸಾವನ್ನು ನಾನು ಕಠಿಣಗೊಳಿಸುವೆ. ಯಾರು ಸತತವಾಗಿ 14 ವರ್ಷಗಳ ಕಾಲ ಒಂದೂ ಕ್ಷಣವೂ ಸಹ ನಿದ್ರೆಗೆ ಜಾರಿರುವುದಿಲ್ಲವೋ, ಒಂದೂ ಅಗುಳು ಸಹ ಆಹಾರವನ್ನು ಸೇವಿಸಿರುವುದಿಲ್ಲವೋ, ಮತ್ತು ಯಾರು ನಿನ್ನ ನಿಕುಂಬಲ ಯಾಗವನ್ನು ತಡೆಯಲು ಶಕ್ತನಾಗಿರುತ್ತಾನೋ ಆ ಒಬ್ಬನಿಂದ ಮಾತ್ರವೇ ನಿನ್ನನ್ನು ಸಂಹರಿಸಲು ಸಾಧ್ಯವಾಗಲಿ ಎಂದು ವರ ನೀಡಿರುತ್ತಾನೆ. ಇದನ್ನು ಕೇಳಿದ ಮೇಘನಾದನಿಗೆ ನಗುವನ್ನು ತಡೆಯಲಾಗಲಿಲ್ಲ. 14 ವರ್ಷಗಳ ಕಾಲ ನಿದ್ದೆಯಿಲ್ಲದೆ ಆಹಾರವಿಲ್ಲದೆ ಯಾವ ಜೀವಿಯೂ ಸಹ ಬದುಕಿರಲು ಸಾಧ್ಯವಿಲ್ಲ. ನನ್ನ ಈ ಸಕಲ ದಿವ್ಯಾಸ್ತ್ರಗಳ ಮುಂದೆ ಯಾವ ದೇವತೆಯೂ ಸಹ ನಿಲ್ಲಲಾರ. ಇನ್ನೆಲ್ಲಿ ನನಗೆ ಸಾವು, ನಾನು ಪರೋಕ್ಷವಾಗಿ ಅಮರತ್ವವನ್ನೇ ನನ್ನದಾಗಿಸಿಕೊಂಡಿದ್ದೇನೆ ಎಂದು ಅಹಂಕಾರದಿಂದ ಬೀಗತೊಡಗಿದ. ನಂತರ ಬ್ರಹ್ಮದೇವನು, ಮೇಘನಾದ, ನಿನಗೆ ಬೇಕಾದವರ ನಿನಗೆ ಸಿಕ್ಕಿದೆ, ಈಗ ನನ್ನನ್ನು ಇಂದ್ರನಲ್ಲಿಗೆ ಕರೆದುಕೊಂಡು ಹೋಗು ಎಂದು ತಿಳಿಸಲಾಗಿ ಮೇಘನಾದ ಆತನನ್ನು ಬಂಧಿಸಿಟ್ಟಿದ್ದ ಆ ರಹಸ್ಯ ಕೋಣೆಯತ್ತ ಹೆಜ್ಜೆ ಹಾಕುತ್ತಾನೆ. ಸ್ನೇಹಿತರೆ, ಅದು ಸಾಮಾನ್ಯ ಕೋಣೆಯಾಗಿರಲಿಲ್ಲ, ಅದು ಭೂಗತ ಲೋಕದ ಒಂದು ಮಾಯಾ ಕೋಣೆ. ಕೋಣೆಯ ಸುತ್ತಲೂ ಮಾಯಾಜಾಲವನ್ನು ನಿರ್ಮಿಸಲಾಗಿತ್ತು. ಇಂದ್ರನನ್ನು ಬಂಧಿಸಿದ್ದ ಸರಪಳಿ ಕೇವಲ ಕಬ್ಬಿಣದಾಗಿರಲಿಲ್ಲ, ಅದು ಮೇಘನಾದನ ಮಂತ್ರಶಕ್ತಿಯಿಂದ ಕೂಡಿದ್ದ ಯಾವ ದೇವತೆಗಳೂ ಸಹ ಬಿಡಿಸಲಾಗದಂತಹ ಬಂಧನವಾಗಿತ್ತು. ಇಂದ್ರ ಎಷ್ಟೇ ಪ್ರಯತ್ನಿಸಿದರೂ, ತನ್ನ ದೈವಿಕ ಶಕ್ತಿಯನ್ನೆಲ್ಲ ಬಳಸಿದರೂ ಸಹ ಆ ಸರಪಳಿಯ ಒಂದು ಕೊಂಡಿಯನ್ನು ಸಹ ಭೇದಿಸಲಾಗಿರಲಿಲ್ಲ. ಆ ಕೊನೆಯೊಳಗೆ ದೇವತೆಗಳ ರಾಜ ಅಕ್ಷರಶಃ ಒಬ್ಬ ಸಾಮಾನ್ಯ ಮನುಷ್ಯನಿಗಿಂತಲೂ ಅಸಹಾಯಕನಾಗಿದ್ದ. ಆತನ ಕತ್ತಲೆ ಕೋಣೆಯ ಬಾಗಿಲು ತೆರೆದಾಗ ಸಾಕ್ಷಾತ್ ಬ್ರಹ್ಮದೇವನೇ ಬೆಚ್ಚಿ ಹೋದ. ಸದಾ ರತ್ನಖಚಿತ ಸಿಂಹಾಸನದ ಮೇಲೆ ಕುಳಿತು ಅಮರಾವತಿಯನ್ನು ಆಳುತ್ತಿದ್ದ, ಅಪ್ಸರೆಯರ ನಾಟ್ಯವನ್ನು ಸವಿಯುತ್ತಿದ್ದ ಸ್ವರ್ಗಲೋಕಾಧಿಪತಿ ಇಂದ್ರ ಸಾಮಾನ್ಯ ಕೈದಿಯಂತೆ ಶಿಕ್ಷೆಗೊಳಗಾಗಿ ನರಕ ಅನುಭವಿಸುತ್ತಿದ್ದ. ಆತನ ಮೈ ಮೇಲೆ ಗಾಯಗಳಾಗಿದ್ದವು, ಬಟ್ಟೆ ಹರಿದು ಹೋಗಿತ್ತು. ನಿರಂತರ ಅವಮಾನಗಳಿಂದ ಆತನ ಮಾನಸಿಕ ಸ್ಥಿತಿ ಹದಗೆಟ್ಟಿತ್ತು. ಆಗ ಇಂದ್ರನನ್ನೇ ದಿಟ್ಟಿಸಿ ನೋಡಿದ ಮೇಘನಾದ ಗಹಗಹಿಸಿ ನಗುತ್ತಾ, ನೋಡಿ ಪಿತಾಮಹ, ಈತನೇನಾ ನಿಮ್ಮ ದೇವತೆಗಳ ರಾಜ, ಇಷ್ಟೇನಾ ಇವನ ಪರಾಕ್ರಮ, ಒಮ್ಮೆ ಇವನ ಸ್ಥಿತಿ ನೋಡಿ, ಕೇವಲ ಒಬ್ಬ ಬ್ರಾಹ್ಮಣ ಪುತ್ರನ ಮುಂದೆ ಮಂಡಿಯೂರಿ ಕೂತಿದ್ದಾನೆ, ಇವನನ್ನ ಕಂಡರೆ ನನಗೆ ನಾಚಿಕೆ ಆಗುತ್ತಿದೆ, ಇನ್ನು ಈತ ದೇವತೆಗಳನ್ನು ರಕ್ಷಿಸುತ್ತಾನ, ಕರೆದುಕೊಂಡು ಹೋಗಿ ಈತನನ್ನ ಎಂದು ಅಹಂಕಾರದಿಂದ ನುಡಿಯುತ್ತಾನೆ. ಆಗ ಬ್ರಹ್ಮದೇವ ಇಂದ್ರನನ್ನು ಸಮಾಧಾನಪಡಿಸಿ ಬಂದಿಖಾನೆಯಿಂದ ಹೊರಗೆ ಕರೆತರುತ್ತಾರೆ. ಆದರೆ ಹೊರಗೆ ಆಗಾಗಲೇ ಸಾವಿರಾರು ರಾಕ್ಷಸರು ಜಮಾಯಿಸಿ ಇವರ ಪರಿಸ್ಥಿತಿಯನ್ನು ನೋಡಿ ನಗುತ್ತಿರುತ್ತಾರೆ. ಇಂದ್ರನ ರತ್ನಖಚಿತ ಕಿರೀಟವನ್ನಿಡಿದು ಚಂಡಾಟವಾಡುತ್ತಿರುತ್ತಾರೆ. ಇದನ್ನೆಲ್ಲ ಗಮನಿಸಿದ ಇಂದ್ರನಿಗೆ ಕೋಪ ಹುಕ್ಕಿ ಬರುತ್ತೆ. ಅವಮಾನ ತಾಳಲಾರದೆ ತನ್ನ ಮೇಲೆಯೇ ತನಗೆ ಜಿಗುಪ್ಸೆ ಮೂಡತೊಡಗುತ್ತೆ. ಆಗ ಬ್ರಹ್ಮದೇವ ಆತನನ್ನು ಸಮಾಧಾನಪಡಿಸಿ, ದುಡುಕಬೇಡ ಇಂದ್ರ, ಮೇಘನಾದನ ಅಹಂಕಾರವೇ ಅವನಿಗೆ ಮೃತ್ಯುವಾಗಿ ಪರಿಣಮಿಸಲಿದೆ. ಆತ ನಿನ್ನನ್ನು ನಾಗಪಾಶದಿಂದ ಬಂಧಿಸಿ ಒಬ್ಬ ಸಾಮಾನ್ಯ ಕೈದಿಯಂತೆ ನಡೆಸಿಕೊಂಡನಲ್ಲ, ಆತನ ಸಾವು ಕೂಡ ನಾಗ ಅಂಶದಿಂದ ಜನಿಸಿದ ಒಬ್ಬ ಸಾಮಾನ್ಯ ಮಾನವನಿಂದಲೇ ಆಗುವುದು.
ಇದು ನನ್ನ ಶಪಥ ಎಂದು ನುಡಿಯುತ್ತಾರೆ. ಸ್ನೇಹಿತರೆ, ಇಂದ್ರಜಿತು ಈ ನಾಗಾಸ್ತ್ರ ಮತ್ತು ರಹಸ್ಯವಾದ ನಾಗವಿದ್ಯೆಗಳನ್ನು ಕಲಿತಿದ್ದು ಸಹ ಒಂದು ರೋಚಕ ಕತೆ. ನಾನು ಮೊದಲೇ ತಿಳಿಸಿದಂತೆ ರಾವಣನಿಗೆ ಬ್ರಹ್ಮಾಂಡದ ಚತುರ್ದಶ ಭುವನಗಳನ್ನು ಸಹ ಗೆಲ್ಲುವ ಆಸೆ ಪೂರ್ತಿಯಾಗಿರಲಿಲ್ಲ. ಹಾಗಾಗಿ ಮೇಘನಾದನನ್ನು ಕರೆದು ತನ್ನ ಈ ಆಕಾಂಕ್ಷೆಯನ್ನು ವ್ಯಕ್ತಪಡಿಸುತ್ತಾನೆ. ಇದನ್ನು ಕೇಳಿದ ಮೇಘನಾದ ತಂದೆಯ ಆಸೆಯನ್ನು ಪೂರೈಸುವುದು ಪುತ್ರನ ಕರ್ತವ್ಯವೆಂದು ತಿಳಿಸಿ ಒಂದು ಬಲಿಷ್ಠವಾದ ರಾಕ್ಷಸ ಸೈನ್ಯದೊಂದಿಗೆ ಪಾತಾಳ ಲೋಕಕ್ಕೆ ದಾಳಿ ಇಡುತ್ತಾನೆ. ಆದರೆ ಅಲ್ಲಿ ಆತನಿಗೆ ಎದುರಾದದ್ದು ನಾಗಲೋಕದ ನಾಗಾ ಸೈನ್ಯ. ವಾಸುಕಿಯ ಮುಂದಾಳತ್ವದಲ್ಲಿ ಹೋರಾಡಿದ ಈ ಸೈನ್ಯದ ದಾಳಿಗೆ ರಾಕ್ಷಸ ಸೈನ್ಯ ನುಚ್ಚುನೂರಾಗುತ್ತದೆ. ಅವರ ತಂತ್ರಗಾರಿಕೆ, ನಾಗಪಾಶಗಳು ಮತ್ತು ನಾಗಾಸ್ತ್ರಗಳ ಮುಂದೆ ರಾಕ್ಷಸ ಸೈನ್ಯ ಕ್ಷೀಣಿಸುತ್ತಾ ಸಾಗುತ್ತದೆ. ಕೊನೆಗೆ ದಾರಿ ಕಾಣದ ಮೇಘನಾದ ನಾಗರಾಜ ವಾಸುಕಿಯ ಮೇಲೆ ತನ್ನ ಬಲಿಷ್ಠ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಲಾರಂಭಿಸುತ್ತಾನೆ. ಇಬ್ಬರೂ ಸಹ ಬಹಳ ಕಾಲದವರೆಗೆ ಸಮಬಲರಂತೆ ಹೋರಾಡುತ್ತಾರೆ. ಆಗಲೇ ಮೇಘನಾದ ತನ್ನ ಅಜ್ಜ ಮಾಯಾಸುರ ಕಲಿಸಿದ್ದ ಮಾಯಾಜಾಲವನ್ನು ನೋಡುತ್ತಾನೆ. ಆ ಮಾಯಾಬಲೆಗೆ ಬಿದ್ದ ವಾಸುಕಿಯ ಶಕ್ತಿ ಕ್ಷೀಣಿಸಲಾರಂಭಿಸುತ್ತದೆ. ಇನ್ನೇನು ಮೇಘನಾದ ತನ್ನ ಖಡ್ಗದಿಂದ ವಾಸುಕಿಯನ್ನು ಸಂಹರಿಸಬೇಕೆನ್ನುವಷ್ಟರಲ್ಲೇ ಅಲ್ಲಿಗೆ ನುಗ್ಗಿ ಬಂದವಳೆ ವಾಸುಕಿಯ ಮಗಳು ಸುಲೋಚನಾ. ಆಕೆ ಅಪ್ರತಿಮ ಸುಂದರಿಯಷ್ಟೇ ಅಲ್ಲ, ಮಹಾನ್ ಯೋಧೆಯೂ ಆಗಿದ್ದಳು. ನೋಡುತ್ತಲೇ ಆಕೆ ನಾಗಾಸ್ತ್ರವನ್ನು ಬಳಸಿ ಮೇಘನಾದನ ಶಕ್ತಿಯನ್ನು ಕುಂದಿಸಿದಳು. ಆತನ ವಿರುದ್ಧ ವೀರಾವೇಶದಿಂದ ಹೋರಾಡಿದಳು. ಮೇಘನಾದ ಅದೇ ಮೊದಲು ಒಬ್ಬಳು ಸ್ತ್ರೀಯೊಡನೆ ಹೋರಾಟಕ್ಕಿಳಿದಿದ್ದು. ಮೊದಲ ಬಾರಿಗೆ ಹೆಣ್ಣೊಬ್ಬಳು ಈತನಿಗೆ ಇಷ್ಟೊಂದು ಕಠಿಣ ಸವಾಲೆಸೆಯುತ್ತಿರುವುದು ಆತನಿಗೆ ಆಶ್ಚರ್ಯವೆನ್ನಿಸಿದರೂ ಸಹ ಆಕೆಯ ಉದ್ದೇಶ ಮತ್ತು ವೀರಾವೇಶ ಕಂಡು ಆತನಿಗೆ ಗರ್ವವೆನಿಸಿತು. ಹಾಗಾಗಿ ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸಿ ವಾಸುಕಿಯನ್ನು ಬಂಧಮುಕ್ತನನ್ನಾಗಿ ಮಾಡಿ ಆತನಿಗೆ ವಂದಿಸುತ್ತಾನೆ. ನಂತರ ತನ್ನ ಈ ದಾಳಿಯ ಉದ್ದೇಶ ತಿಳಿಸುತ್ತಾ, ನಿಮ್ಮ ಮಗಳ ಧೈರ್ಯಕ್ಕೆ ನಾನು ಮನಸೋತಿರುವೆ. ಈಕೆ ನನ್ನ ಮನದರ್ಶಿಯಾಗಲು ಅವಕಾಶ ಮಾಡಿಕೊಡಿ. ನನಗೆ ಕೊಟ್ಟು ವಿವಾಹ ಮಾಡಿ. ನಾನು ಪಾತಾಳ ಲೋಕವನ್ನು ಲಂಕೆಯ ಮಿತ್ರಲೋಕವೆಂದು ಘೋಷಿಸಿ ತನ್ನ ಸ್ವಂತ ಶಕ್ತಿಯಿಂದ ನಾಗಲೋಕದ ರಕ್ಷಣೆ ಮಾಡುವೆ ಎಂದು ಭರವಸೆ ನೀಡುತ್ತಾನೆ. ಇತ್ತ ಮೇಘನಾದನ ಪರಾಕ್ರಮವನ್ನು ಕಂಡು ಬೆರಗಾಗಿದ್ದ ವಾಸುಕಿಯು ತನ್ನ ಮಗಳ ಒಪ್ಪಿಗೆ ಕೇಳಲಾಗಿ ಆಕೆಗೂ ಸಹ ಇಂತಹ ಅಪ್ರತಿಮ ವೀರನ ಪರಿಚಯವಾಗಿತ್ತು ಇದೇ ಮೊದಲ ಭೇಟಿಯಲ್ಲೇ ಆಕೆ ಆತನ ಶೌರ್ಯಕ್ಕೆ ಮಾರು ಹೋಗಿದ್ದಳು. ಹಾಗಾಗಿ ಆಕೆಯೂ ಸಹ ಒಪ್ಪಿಕೊಂಡಳು. ನಂತರ ಮೇಘನಾದ ಆಕೆಯನ್ನ ಮದುವೆಯಾಗಿ ಸ್ವಲ್ಪ ದಿನಗಳು ಅಲ್ಲಿಯೇ ಕಳೆಯುತ್ತಾನೆ. ನಾಗಲೋಕದ ಅಳಿಯನಾದ ಕಾರಣ ಈತನಿಗೆ ಉಡುಗೊರೆಯಾಗಿ ರಹಸ್ಯಮಯ ಅಸ್ತ್ರಗಳ ಜ್ಞಾನ ಮತ್ತು ನಾಗಪಾಶಗಳಂತಹ ಅದ್ಭುತ ಅಸ್ತ್ರಗಳನ್ನು ಸಹ ನೀಡಲಾಗುತ್ತೆ. ನಂತರ ಈತ ಸುಲೋಚನಾಳ ಜೊತೆಗೆ ಲಂಕೆಗೆ ಮರಳುತ್ತಾನೆ. ಸ್ನೇಹಿತರೆ, ಈ ಸುಲೋಚನಾ ಸಾಮಾನ್ಯದವಳಲ್ಲ. ಈಕೆ ಮಹಾನ್ ಶಿವಭಕ್ತೆ ಮತ್ತು ಮಹಾಪತಿವ್ರತೆ. ಈಕೆಗೆ ಈಗಾಗಲೇ ಸಾಕಷ್ಟು ರಹಸ್ಯಮಯ ಅಸ್ತ್ರಗಳ ಜ್ಞಾನ ಮತ್ತು ಯುದ್ಧ ಕಲೆಗಳ ಪರಿಚಯವಿರುತ್ತೆ. ಇಂದ್ರಜಿತು ಯುದ್ಧಕ್ಕೆ ಹೋಗುವ ಮೊದಲು ಈಕೆಯ ಸಲಹೆಯನ್ನೂ ಸಹ ಪಡೆಯುತ್ತಿರುತ್ತಾನೆ. ಈಕೆಯೂ ಸಹ ಇಂದ್ರಜಿತುವಿನ ಗೆಲುವಿಗಾಗಿ ರಹಸ್ಯಮಯ ಯಾಗಗಳನ್ನು ಮಾಡುತ್ತಿರುತ್ತಾಳೆ. ಈಕೆಯೇ ಆತನಿಗೆ ಶ್ರೀರಕ್ಷೆಯಾಗಿರುತ್ತಾಳೆ. ಆತನ ಪ್ರತಿ ಗೆಲುವಿನ ಹಿಂದಿರುವ ರಹಸ್ಯವಾಗಿರುತ್ತಾಳೆ. ಸ್ನೇಹಿತರೆ, ಇತ್ತ ಲಂಕೆಯಲ್ಲಿ ಇಂದ್ರಜಿತು ಯುದ್ಧಗಳನ್ನು ಮಾಡಿ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಿರುವಾಗಲೇ ಅಯೋಧ್ಯೆಯಲ್ಲಿ ಒಂದು ಬಿರುಗಾಳಿ ಎದ್ದಿತ್ತು. ಭರತನ ತಾಯಿ ಕೈಕೇಯಿ ಹೂಡಿದ ಆ ಒಂದು ವರದ ಬಲೆಯಿಂದಾಗಿ ಮರುದಿನ ಪಟ್ಟಾಭಿಷೇಕವಾಗಿ ರಾಜ್ಯವಾಳಬೇಕಿದ್ದ ರಾಮನು 14 ವರ್ಷಗಳ ಕಾಲ ಕಾಡಿಗೆ ತೆರಳಬೇಕಾಯಿತು. ಆತ ತನ್ನ ತಂದೆ ದಶರಥನ ಆಜ್ಞೆಯಂತೆ ಕಾಡಿಗೆ ತೆರಳಲು ಸಿದ್ಧನಾದಾಗ ಲಕ್ಷ್ಮಣನು ಒಂದೂ ಕ್ಷಣವೂ ಸಹ ಯೋಚಿಸದೆ ತನ್ನ ಅರಮನೆಯ ಸುಖವನ್ನೆಲ್ಲ ತ್ಯಜಿಸಿ ತನ್ನ ತಾಯಿ ಸುಮಿತ್ರಾದೇವಿಗೆ ವಂದಿಸಿ ಊರ್ಮಿಳೆಯನ್ನು ಸಮಾಧಾನಪಡಿಸಿ ಆಕೆಯನ್ನು ಅಯೋಧ್ಯೆಯಲ್ಲೇ ಉಳಿಯಲು ತಿಳಿಸಿ ಶ್ರೀರಾಮ ಮತ್ತು ಸೀತೆಯರ ಜೊತೆಗೆ ಹೆಜ್ಜೆ ಹಾಕುತ್ತಾನೆ. ಈ ಒಂದು ಕಠಿಣ ನಿರ್ಧಾರವೇ ಮುಂದೆ ಇಂದ್ರಜಿತುವಿನ ಮರಣಶಾಸನಕ್ಕೆ ಮುನ್ನುಡಿಯಾಗಿತ್ತು. ಸ್ನೇಹಿತರೆ, ನಿಮಗೆ ತಿಳಿದಿರುವ ಹಾಗೆ ಶ್ರೀರಾಮರು ಸಾಕ್ಷಾತ್ ವಿಷ್ಣುವಿನ ಅವತಾರ. ಅಂತೆಯೇ ಲಕ್ಷ್ಮಣನೂ ಸಹ ಸದಾ ವಿಷ್ಣುವಿನ ಸೇವೆಯಲ್ಲಿರುತ್ತಿದ್ದ ಆದಿಶೇಷನ ಅವತಾರವೇ ಆಗಿದ್ದ. ಈತ 14 ವರ್ಷಗಳ ವನವಾಸದ ಸಮಯದಲ್ಲಿ ಒಂದೂ ಕ್ಷಣವೂ ಸಹ ನಿದ್ರೆಗೆ ಜಾರದೆ ತನ್ನ ಅಣ್ಣ ಅತ್ತಿಗೆಯನ್ನು ಕಾಯುತ್ತಿದ್ದ. ಈತನ ಈ ಕಠಿಣತೆಯನ್ನು ಕಂಡ ನಿದ್ರಾದೇವಿ ಒಮ್ಮೆ ಅವನ ಮುಂದೆ ಪ್ರತ್ಯಕ್ಷಳಾಗಲಾಗಿ ಆಕೆಗೆ ವಂದಿಸಿದ ಈತ, ದೇವಿ, ನನ್ನ ಅಣ್ಣ ಅತ್ತಿಗೆಯನ್ನು ನಾನು ಸದಾ ರಕ್ಷಿಸಬೇಕಿದೆ. ಹಾಗಾಗಿ
ನಾನು ಸದಾ ಎಚ್ಚರದಿಂದಿರಬೇಕು. ನನಗೆ ನಿದ್ರೆ ಬಾರದಿರುವ ಹಾಗೆ ವರವನ್ನು ಕರುಣಿಸು ಎಂದು ಬೇಡುತ್ತಾನೆ. ಆಗ ಅದಕ್ಕೊಪ್ಪಿದ ಆಕೆ, ಪ್ರಕೃತಿಯ ನಿಯಮದಂತೆ ನಿನ್ನ ಪಾಲಿನ ನಿದ್ರೆಯನ್ನು ಬೇರೆ ಯಾರಾದರೂ ವಹಿಸಿಕೊಂಡರೆ ಮಾತ್ರ ಅದು ಸಾಧ್ಯವಾದೀತು ಎನ್ನಲಾಗಿ, ಲಕ್ಷ್ಮಣನು ನನ್ನ ಪತ್ನಿ ಊರ್ಮಿಳೆ ನನ್ನನ್ನು ನೆನೆಯುತ್ತಾ ಪ್ರತಿದಿನವೂ ಸಹ ಊಟ ನಿದ್ರೆಯನ್ನು ಬಿಟ್ಟು ಕೊರಗುತ್ತಿರುತ್ತಾಳೆ. ಹಾಗಾಗಿ ಈ ವನವಾಸ ಮುಗಿಯುವವರೆಗೂ ನನ್ನ ಪಾಲಿನ ನಿದ್ರೆಯನ್ನು ಆಕೆಗೆ ದಯಪಾಲಿಸು ತಾಯಿ ಎಂದು ಬೇಡುತ್ತಾನೆ. ಆಗ ಈತನ ನಿಷ್ಠೆಯನ್ನು ಕಂಡ ಆಕೆ ಅದಕ್ಕೆ ಒಪ್ಪಿಕೊಳ್ತಾಳೆ. ನಂತರ ಹೀಗೆ ಸಾಗುತ್ತಲಾಗಿ ಲಕ್ಷ್ಮಣನು ಪ್ರತಿದಿನವೂ ಕಾಡಿಗೆ ತೆರಳಿ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿ ತಂದು ತನ್ನ ಅಣ್ಣನ ಬಳಿ ನೀಡುತ್ತಿರುತ್ತಾನೆ. ಅಣ್ಣ ಅತ್ತಿಗೆ ತಿಂದುಳಿದರೆ ಮಾತ್ರ ತಾನು ತಿನ್ನಬೇಕೆಂದುಕೊಂಡಿರುತ್ತಾನೆ. ಆದರೆ ರಾಮನಿಗೆ ಈ ವಿಷಯ ತಿಳಿದಿರುವುದಿಲ್ಲ. ಹಾಗಾಗಿ ಹಣ್ಣುಗಳನ್ನು 2 ಪಾಲು ಮಾಡಿ ಸೀತೆಗೊಂದು ಭಾಗ ನೀಡಿ ಆಹಾರವನ್ನು ವ್ಯರ್ಥ ಮಾಡದೆ ಪೂರ್ತಿಯಾಗಿ ತಿಂದು ಲಕ್ಷ್ಮಣನಿಗೆ ಆಶೀರ್ವಾದಿಸುತ್ತಿರುತ್ತಾರೆ. ಲಕ್ಷ್ಮಣನು ಹಸಿವಿನಿಂದಿರುವುದು ಸ್ವತಃ ಶ್ರೀರಾಮನಿಗೆ ತಿಳಿದಿರುವುದಿಲ್ಲ. ಹಾಗಾಗಿ ಆತ ನಿದ್ರೆ ಇಲ್ಲದೆ ಆಹಾರವಿಲ್ಲದೆ ತನ್ನ ದೇಹವನ್ನ ಜಾಗೃತ ಸಮಾಧಿಯ ಸ್ಥಿತಿಗೆ ಕೊಂಡೊಯ್ದಿರುತ್ತಾನೆ. ಪ್ರತಿದಿನವೂ ಹೀಗೆ ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಋಷಿಮುನಿಗಳನ್ನು ಭೇಟಿ ಮಾಡುತ್ತಾ ಅವರಿಂದ ಆಶೀರ್ವಾದ ಮತ್ತು ದಿವ್ಯಾಸ್ತ್ರಗಳನ್ನು ಪಡೆಯುತ್ತಾ ದಂಡಕಾರಣ್ಯದ ಪಂಚವಟಿಯಲ್ಲಿ ಒಂದು ಸುಂದರವಾದ ಗುಡಿಸಿಲಿನಲ್ಲಿ ವಾಸಿಸತೊಡಗುತ್ತಾರೆ. ಲಕ್ಷ್ಮಣನು ಸಹ ಪ್ರತಿದಿನ ಶಸ್ತ್ರಾಭ್ಯಾಸ ಮಾಡುತ್ತಾ ತನ್ನ ಅಣ್ಣ ಅತ್ತಿಗೆಯ ಆಜ್ಞೆಯನ್ನು ಪಾಲಿಸುತ್ತಾ ದಿನವನ್ನು ಕಳೆಯುತ್ತಿರುತ್ತಾನೆ. ನೋಡುತ್ತಲೇ ಅವರ ವನವಾಸದ 13 ವರ್ಷಗಳು ಕಳೆದೇ ಹೋಗುತ್ತವೆ. ಆದರೆ 14ನೇ ವರ್ಷದಲ್ಲಾದ ಆ ಒಂದು ಘಟನೆ ರಾಮಾಯಣದ ದಿಕ್ಕನ್ನೇ ಬದಲಿಸಿಬಿಡುತ್ತೆ. ಇವರು ವಾಸಿಸುತ್ತಿದ್ದ ದಂಡಕಾರಣ್ಯದ ಪಂಚವಟಿ ಪ್ರದೇಶವು ರಾವಣನ ಪ್ರಾಂತ್ಯಾಧಿಕಾರಿಗಳಾಗಿದ್ದ ಕರ ಮತ್ತು ದೂಷಣ ಎಂಬ ರಾಕ್ಷಸರ ಆಳ್ವಿಕೆಗೆ ಒಳಪಟ್ಟದ್ದು. ಹಾಗಾಗಿ ಅರಣ್ಯದಲ್ಲಿ ವಿಹರಿಸಲು ಬಂದ ಶೂರ್ಪನಖಿ ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ಆಕೆಗೊಂದು ಸುಂದರವಾದ ಗುಡಿಸಲು ಕಾಣುತ್ತೆ. ಅಲ್ಲಿ ಯಾರೋ ಇರಬಹುದೆಂದು ಅರಿತ ಆಕೆ ಕುತೂಹಲದಿಂದ ಆಶ್ರಮದ ಹತ್ತಿರ ತೆರಳಲಾಗಿ ಆಕೆಗೆ ಆಶ್ರಮದ ಎದುರು ಕುಳಿತಿದ್ದ ಶ್ರೀರಾಮರ ದರ್ಶನವಾಗುತ್ತೆ. ರಾಮನ ದಿವ್ಯ ತೇಜಸ್ಸು, ನೀಲಮೇಘ ಶ್ಯಾಮಲ ವರ್ಣ ಮತ್ತು ಕಮಲದಂತಹ ಕಣ್ಣುಗಳನ್ನು ಕಂಡ ಆಕೆಗೆ ತನ್ನ ರಾಕ್ಷಸ ರೂಪದ ಮೇಲೆ ಅಸಹ್ಯವಾಗತೊಡಗುತ್ತೆ. ಹಾಗಾಗಿ ಕೂಡಲೇ ತನ್ನ ರಾಕ್ಷಸ ರೂಪವನ್ನು ಮರೆಮಾಚಿ ಅತ್ಯಂತ ಸುಂದರವಾದ ಕಾಮರೂಪಿಣಿ ಸ್ತ್ರೀಯ ರೂಪವನ್ನು ಧರಿಸಿ ರಾಮನ ಬಳಿಗೆ ನಡೆಯುತ್ತಾಳೆ. ಸ್ನೇಹಿತರೆ, ಶೂರ್ಪನಖಿಯೂ ಸಹ ಸಾಮಾನ್ಯದವಳಾಗಿರಲಿಲ್ಲ. ಆಕೆಗೆ ರೂಪ ಬದಲಿಸಿಕೊಳ್ಳುವ ಶಕ್ತಿ ಇತ್ತು. ಕತ್ತಲೆಯನ್ನು ಸೃಷ್ಟಿಸುವ ಮತ್ತು ಭ್ರಮೆಯನ್ನುಟ್ಟಿಸುವ ಶಕ್ತಿಯೂ ಸಹ ಇತ್ತು. ಈಕೆ ಎಷ್ಟು ಬಲಿಷ್ಠರಾಗಿದ್ದಳೆಂದರೆ ಈಕೆಯ ಬಲವಾದ ಉಗುರುಗಳಿಂದ ಎಂತಹ ಬಂಡೆಗಳನ್ನೇ ಸೀಳಿಬಿಡುತ್ತಿದ್ದಳು. ಅಂಥವಳು ರಾಮನ ಮುಂದೆ ಹೋಗಿ, ಓ ಮಾನವನೇ, ನೀನಾರು? ರಾಕ್ಷಸರೇ ತುಂಬಿದ ಈ ಅರಣ್ಯದಲ್ಲಿ ಇಷ್ಟು ಧೈರ್ಯವಾಗಿ ಬದುಕುತ್ತಿರುವೆಯಲ್ಲ. ನಿನ್ನ ಈ ಧನಸ್ಸು, ನಿನ್ನ ಕಣ್ಣಿನ ತೇಜಸ್ಸು, ನಿನ್ನ ವೀರತ್ವವನ್ನು ಸಾರುತ್ತಿವೆ. ನನ್ನ ಒಂದು ಸನ್ನೆಗೆ ತ್ರಿಲೋಕಗಳೇ ನಡುಗಿ ಹೋಗುತ್ತವೆ. ಸಾವಿರಾರು ರಾಜಕುಮಾರರು ಸಾಲಿನಲ್ಲಿ ನಿಲ್ಲುತ್ತಾರೆ. ಆದರೆ ನನ್ನ ಮನಸ್ಸು ಮಾತ್ರ ನಿನ್ನತ್ತ ವಾಲುತ್ತಿದೆಯಲ್ಲ. ನನ್ನ ಮನಸ್ಸಿಗೆ ಇಷ್ಟವಾದುದನ್ನು ನಾನು ಪಡೆದೇ ತೀರುತ್ತೇನೆ. ದಯಮಾಡಿ ನನ್ನನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸು. ನನ್ನನ್ನು ವಿವಾಹವಾಗು. ನಿನಗೆ ಸಕಲ ಸುಖವನ್ನೆಲ್ಲ ನೀಡಿ ಲೋಕವನ್ನಾಳುವ ಅವಕಾಶ ನೀಡುವೆ ಎಂದು ಆತನನ್ನು ಮೋಹಿಸಲು ಪ್ರಯತ್ನಿಸುತ್ತಾಳೆ. ಆದರೆ ರಾಮ ಮಾತ್ರ ಮುಗುಳ್ನಗುತ್ತಾ, ನಾನು ಈಗಾಗಲೇ ವಿವಾಹವಾಗಿರುವೆ. ನನ್ನ ಪತ್ನಿ ಸೀತೆ ಇಲ್ಲೇ ಇರುವಳು. ನಾನು ನಿನ್ನನ್ನು ವಿವಾಹವಾಗಲಾರೆ ಎಂದು ತಿಳಿಸುತ್ತಾನೆ. ಆಗ ಸೀತೆಯ ಸೌಂದರ್ಯವನ್ನು ಕಂಡ ಆಕೆಗೆ ಸೀತೆಯ ಮೇಲೆ ಅಸೂಯೆ ಮೂಡಲಾರಂಭಿಸುತ್ತೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಲಕ್ಷ್ಮಣನ ಆಗಮನವಾಗುತ್ತೆ. ಈಕೆಗೆ ಆತನ ಮೇಲೆಯೂ ಸಹ ಮನಸ್ಸಾಗಿ ಆತನ ಬಳಿಯೂ ಸಹ ತನ್ನ ಪ್ರೇಮವನ್ನ ನಿವೇದಿಸಿಕೊಳ್ಳುತ್ತಾಳೆ. ಆದರೆ ಲಕ್ಷ್ಮಣನು, ನಾನು ನನ್ನ ಅಣ್ಣ ಅತ್ತಿಗೆಯ ಸೇವಕ, ನನ್ನ ಧ್ಯೇಯವೇ ಬೇರೆ, ನಾನಿನ್ನ ವರಿಸಲಾರೆ ಎಂದು ತಿಳಿಸುತ್ತಾನೆ. ಆಗ ಈ ಸತತ ನಿರಾಕರಣೆಗಳಿಂದ ಕ್ರೋಧಿತಗೊಂಡ ಆಕೆಯಲ್ಲಿ ತನ್ನ ರಾಕ್ಷಸ ರೂಪ ಜಾಗೃತಗೊಳ್ಳುತ್ತೆ. ಸೀತೆಯತ್ತ ತಿರುಗಿದ ಆಕೆ, ಈ ಮಾಯಾಂಗಿನಿ ಈ ಇಬ್ಬರು ಸುಂದರರನ್ನು ಸಹ ಬಂದಿ ಮಾಡಿಟ್ಟುಕೊಂಡಿದ್ದಾಳೆ. ನನ್ನ ದಾರಿಯಿಂದ ಈ ಮುಳ್ಳನ್ನು ತೆಗೆದು ನಾನೇ ಆಕೆಯ ರೂಪ ಧರಿಸಿದರೆ ಇವರು ನನ್ನವರಾಗುವರು ಎಂದು ಗರ್ಜಿಸುತ್ತಾ ಸೀತೆಯ ಮೇಲೆ ಆಕ್ರಮಣಕ್ಕೆ ಮುಂದಾಗುತ್ತಾಳೆ. ಆಗ ಸೀತೆ ಭಯದಿಂದ ರಾಮನ ಹಿಂದೆ ಸರಿಯುತ್ತಾಳೆ. ಲಕ್ಷ್ಮಣನು ಕೂಡಲೇ ಅವರ ರಕ್ಷಣೆಗೆ ಧಾವಿಸಿ ಬಾಣಗಳಿಂದ ಆಕೆಯ ಮೇಲೆ ದಾಳಿ ಮಾಡುತ್ತಾನೆ.
ನಂತರ ಆಕೆ ಮುಂದೆಂದೂ ಸಹ ಸೀತೆಯ ರೂಪ ಧರಿಸಿ ನಮ್ಮ ಕಣ್ಣಿಗೆ ಮೋಸ ಮಾಡದಿರಲಿ ಎಂದು ಮುನ್ನೆಚ್ಚರಿಕೆಗಾಗಿ ಆಕೆಯ ಕಿವಿ ಮತ್ತು ಮೂಗನ್ನು ಕತ್ತರಿಸಿ ಹಾಕುತ್ತಾನೆ. ಅವಮಾನಗೊಂಡ ಆಕೆ ತನ್ನ ರಕ್ತಸಿಕ್ತ ಮುಖವನ್ನು ಮುಚ್ಚಿಕೊಂಡು ಸೀದಾ ಕರ ಮತ್ತು ದೂಷಣರ ಬಳಿಗೆ ಬಂದು ನಡೆದ ವಿಷಯವನ್ನು ತಿಳಿಸುತ್ತಾಳೆ. ಅವಳ ಈ ಸ್ಥಿತಿಯನ್ನು ಕಂಡು ಕೆರಳಿದ ಅವರು ಕೂಡಲೇ ತಮ್ಮ 14,000 ರಾಕ್ಷಸ ಸೈನ್ಯದೊಂದಿಗೆ ರಾಮಲಕ್ಷ್ಮಣರ ಮೇಲೆ ದಾಳಿ ಮಾಡುತ್ತಾರೆ. ಆಗ ರಾಮನು ಲಕ್ಷ್ಮಣನನ್ನು ಕರೆದು ಸೀತೆಯನ್ನು ಗುಹೆಯೊಂದರಲ್ಲಿ ರಕ್ಷಿಸು ಎಂದು ತಿಳಿಸಿ ತಾನೊಬ್ಬನೇ ನಿಂತು ಹೋರಾಡಿ ಇಡೀ ರಾಕ್ಷಸ ಸೈನ್ಯವನ್ನೆಲ್ಲ ಧ್ವಂಸ ಮಾಡಲಾರಂಭಿಸುತ್ತಾನೆ. ಈತನನ್ನು ಕಂಡು ರಾಕ್ಷಸ ಸೈನ್ಯ ಹೆದರಿ ಓಡಲಾರಂಭಿಸುತ್ತೆ. ಇದನ್ನೆಲ್ಲ ಕಂಡ ಶೂರ್ಪನಖಿಗೆ ಗಾಬರಿಯಾಗತೊಡಗುತ್ತೆ. ಈಗಾಗಲೇ ಆಕೆಗೆ ಇವರು ಸಾಮಾನ್ಯ ಮನುಷ್ಯರಲ್ಲ ಎಂತಲೂ ತಿಳಿದಿರುತ್ತೆ. ಹಾಗಾಗಿ ಒಂದು ಉಪಾಯವನ್ನು ಹುಡುತ್ತಾಳೆ. ತನ್ನ ಅಣ್ಣ ದಶಕಂಠ ರಾವಣನ ಬಳಿ ಹೋಗಿ ಅವನ ಅಹಂಕಾರ ಮತ್ತು ಕಾಮವನ್ನು ಕೆರಳಿಸುತ್ತಾಳೆ. ಅಣ್ಣ, ನೀನು ಲಂಕೆಯಲ್ಲಿ ಕುಳಿತು ಸುಖವನ್ನು ಅನುಭವಿಸುತ್ತಿರುವೆಯಾ? ಆದರೆ ದಂಡಕಾರಣ್ಯದಲ್ಲಿ ಕೇವಲ ಒಬ್ಬ ನರಮಾನವ ಇಡೀ ರಾಕ್ಷಸ ಸೈನ್ಯವನ್ನೇ ನಶಿಸಿ ಹಾಕಿದ್ದಾನೆ. ಇದಕ್ಕೆಲ್ಲ ಕಾರಣ ಆತನ ಬಳಿ ಇರುವ ಆ ಒಬ್ಬ ಸ್ತ್ರೀ. ಆಕೆ ದೇವಕನ್ಯೆಯಲ್ಲ, ಗಂಧರ್ವ ಕನ್ಯೆಯೂ ಅಲ್ಲ. ಆದರೂ ಅವಳ ಸೌಂದರ್ಯದ ಮುಂದೆ ತ್ರಿಲೋಕದ ಎಲ್ಲ ಸುಂದರಿಯರೂ ಸಹ ಮಂಕೆ. ಅವಳನ್ನು ಪಡೆಯಲು ನೀನು ಮಾತ್ರ ಯೋಗ್ಯ. ನಾನು ಅವಳನ್ನು ನಿನಗಾಗಿ ಅಪಹರಿಸಿ ತರಲು ಹೋದಾಗ ಆಕೆಯ ರಕ್ಷಕ ಲಕ್ಷ್ಮಣ ನನಗೆ ಈ ಪರಿಸ್ಥಿತಿ ತಂದಿದ್ದಾನೆ ಎಂದು ಆತನನ್ನು ಪ್ರಚೋದಿಸುತ್ತಾಳೆ. ಇದನ್ನು ಕೇಳಿದ ರಾವಣನ ಮುಖ ಕೆರಳಿ ಕೆಂಪಾಗುತ್ತದೆ. ಜೊತೆಗೆ ಸೀತೆಯ ಮೇಲಿನ ಮೋಹವೂ ಸಹ ಹೆಚ್ಚಾಗುತ್ತದೆ. ಹಾಗಾಗಿ ಹೇಗಾದರೂ ಮಾಡಿ ಆಕೆಯನ್ನ ಪಡೆಯಲೇಬೇಕೆಂದುಕೊಂಡು ಪಣ ತೊಡುತ್ತಾನೆ. ಆದರೆ ಕೇವಲ ಒಬ್ಬನೇ ಒಬ್ಬ 14,000 ರಾಕ್ಷಸ ಸೈನ್ಯವನ್ನು ಧ್ವಂಸ ಮಾಡುವುದೆಂದರೇನು? ಶೂರ್ಪನಖಿ ಹೇಳಿದಂತೆ ಅವರು ಸಾಮಾನ್ಯನಾಗಿರಲು ಸಾಧ್ಯವಿಲ್ಲ ಎಂದು ಅರಿತು ಅವರನ್ನು ಮಾಯಾಜಾಲದಿಂದ ದಿಕ್ಕು ತಪ್ಪಿಸಿ ಸೀತೆಯನ್ನು ಅಪಹರಿಸಿ ಅವರು ಚಿತ್ರಹಿಂಸೆ ಪಡುವಂತೆ ಮಾಡಿ ತನ್ನ ತಂಗಿಯ ಸೇಡನ್ನು ತೀರಿಸಿಕೊಳ್ಳೋಣ ಎಂದು ಒಂದು ಉಪಾಯವನ್ನು ಹುಡುತ್ತಾನೆ. ಸ್ನೇಹಿತರೆ, ರಾವಣನ ಅಹಂಕಾರ ಮತ್ತು ಕಾಮ ಈಗ ಸೇಡಿನ ರೂಪ ಪಡೆದಿದೆ. ಶೂರ್ಪನಖಿ ಹಚ್ಚಿದ ಒಂದು ಸಣ್ಣ ಕಿಡಿ ಈಗ ಇಡೀ ಲಂಕೆಯನ್ನೇ ಸುಟ್ಟು ಹಾಕುವ ವಿನಾಶಕ್ಕೆ ಮುನ್ನುಡಿ ಬರೆದಿದೆ. ಮುಂದೆ ರಾವಣನು ಏನು ಮಾಡುತ್ತಾನೆಂದು ಎಲ್ಲರಿಗೂ ತಿಳಿದಿದೆ. ಆದರೆ ನಿಮಗೆ ತಿಳಿದಿರದ ರಹಸ್ಯ ಹಲವಾರಿದೆ. ರಾಮ ಲಕ್ಷ್ಮಣರ ಶಕ್ತಿಯನ್ನು ಕಂಡು ಬೆರಗಾಗಿದ್ದ ಶೂರ್ಪನಖಿ ಬೇಕೆಂತಲೇ ರಾವಣನನ್ನು ಪ್ರಚೋದಿಸಿದ್ದಳು. ಈಕೆಗೂ ಸಹ ರಾವಣನ ಮೇಲೆ ಅತೀವ ದ್ವೇಷವಿತ್ತು. ಈಕೆಯೂ ಸಹ ರಾವಣನ ಅಂತ್ಯಕ್ಕಾಗಿ ಕಾಯುತ್ತಿದ್ದೇಕೆ ಅಂತ ಗೊತ್ತಾ? ಸಾಕ್ಷಾತ್ ಪರಮಾತ್ಮ ಶ್ರೀರಾಮರಿಗೆ ಆ ಜಿಂಕೆ ಮಾಯಾವಿ ಅಂತ ಮೊದಲೇ ತಿಳಿದಿದ್ದರೂ ಸಹ ಸೀತೆಯ ಆಸೆಗಾಗಿ ಅವರು ಅದರ ಬೆನ್ನತ್ತಿದ್ದೇಕೆ? ಲಕ್ಷ್ಮಣನು ಎಳೆದ ಆ ಒಂದು ಸಾಮಾನ್ಯ ಗೆರೆಯನ್ನ ಸಾಕ್ಷಾತ್ ರಾವಣನಿಗೂ ಸಹ ಭೇದಿಸಲಾಗಲಿಲ್ಲಬೇಕೆ? ಆ ಗೆರೆಯಲ್ಲಿದ್ದ ಆ ಶಕ್ತಿ ಎಂಥದು? ತ್ರಿಲೋಕ ವಿಜೇತ ರಾವಣ ಸೀತೆಯನ್ನ ಅಪಹರಿಸುವಾಗ ಆಕೆಯನ್ನ ಒಂದು ಬಾರಿಯೂ ಸಹ ಮುಟ್ಟದೆ ಅಪಹರಿಸಿದ್ದೇಕೆ ಅಂತ ನಿಮಗೆ ಗೊತ್ತಾ? ಇಂತಹ 16 ರೋಚಕ ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಈ ಭವ್ಯ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆಗೂ ಸಹ ತಿಳಿಸಬೇಕೆಂದುಕೊಂಡರೆ ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಸಾಧ್ಯವಾದಲ್ಲಿ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಸನಾತನ ಕುಟುಂಬದ ಸದಸ್ಯರಾಗಿ.